ವಿಜ್ಞಾನದ ಪ್ರಕಾರ ಜಾಣ್ಮೆಯಲ್ಲಿ ಎರಡು ವಿಧಗಳಿವೆ, ವಿಶ್ಲೇಷಣಾತ್ಮಕ ಹಾಗೂ ಭಾವನಾತ್ಮಕ. ವಿಶ್ಲೇಷಣೆಯ ಜಾಣ್ಮೆಯನ್ನ ಐಕ್ಯೂ ಪರೀಕ್ಷೆಯ ಮೂಲಕ ನಿರ್ಧರಿಸಿದರೆ, ಎರಡನೆಯ ಜಾಣ್ಮೆಯನ್ನು ಒಳಜ್ಞಾನ ಹಾಗೂ ಭಾವನೆಗಳ ಮೂಲಕ ಕೈಗೊಳ್ಳುವ ತರ್ಕವನ್ನ ಆಧರಿಸಿ ನಿರ್ಧರಿಸಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟು 12 ರಾಶಿಗಳಿವೆ. ಇವುಗಳಲ್ಲಿ 3 ರಾಶಿಗಳಲ್ಲಿ ಜನಿಸಿದ ವ್ಯಕ್ತಿಗಳು ಈ ಎರಡೂ ಬಗೆಯ ಜಾಣ್ಮೆಯನ್ನ ಅತಿ ಹೆಚ್ಚಾಗಿ ಪಡೆದಿರ್ತಾರಂತೆ. ಈ ಮಾಹಿತಿಯನ್ನ ಆಧರಿಸಿ ಈ ರಾಶಿಯ ಜನರು ಅತಿ ಹೆಚ್ಚು ಬುದ್ಧಿವಂತರು ಎಂದು ಕಂಡುಕೊಳ್ಳಲಾಗಿದೆ. ಇಂತಹ ವ್ಯಕ್ತಿಗಳು ತಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳ ಬಗ್ಗೆ ಹೆಚ್ಚಿನ ಅರಿವು ಪಡೆದುಕೊಂಡಿದ್ದು ಇತರರ ಮೇಲೆ ಪ್ರಭಾವ ಬೀರಬಲ್ಲ ವ್ಯಕ್ತಿಗಳಾಗಿದ್ದಾರೆ. ಇದರರ್ಥ ಬೇರೆ ರಾಶಿಯಲ್ಲಿ ಹುಟ್ಟಿದ ಜನರು ದಡ್ಡರೆಂದು ಅರ್ಥವಲ್ಲ. ಬದಲಿಗೆ ಈ ರಾಶಿಯಲ್ಲಿ ಹುಟ್ಟಿದ ಜನರಿಗೆ ಕೆಲವು ಗ್ರಹಗಳು ಇತರರಿಗಿಂತ ಹೆಚ್ಚು ಪ್ರಭಾವ ಬೀರುತ್ತದೆ. ಬನ್ನಿ ಆ ರಾಶಿಗಳು ಯಾವುವು ಎಂಬುದನ್ನ ನೋಡೋಣ. ಮಿಥುನ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಬುಧ ಗ್ರಹ ಅಧಿಪತಿಯಾಗಿದ್ದಾನೆ. ಬುಧ ಸಂವಹನದ ಗ್ರಹವಾಗಿದ್ದು ಅವಳಿಗಳ ಒಡೆಯನು ಆಗಿರುವ ಕಾರಣ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಉತ್ತಮ ವಾಗ್ಮಿಗಳು, ಸುಲಭವಾಗಿ ನಗೆ ಚಟಾಕಿ ಹಾರಿಸುವವರು ಹಾಗೂ ಜಾಣರು ಆಗಿರುತ್ತಾರೆ. ಇವರು ಗಣಿತದಲ್ಲಿ ಉತ್ತಮರಾಗಿದ್ದು ವಾಣಿಜ್ಯ ವಹಿವಾಟುದಾರರು, ಲೆಕ್ಕ ಪರಿಶೀಲಕರು, ಭೌತವಿಜ್ಞಾನಿ ಹಾಗೂ ಬ್ಯಾಂಕ್ ಮ್ಯಾನೇಜರ್ ಹುದ್ದೆಗಳನ್ನ ಸಫಲವಾಗಿ ನಿರ್ವಹಿಸುವ ಚಾಣಾಕ್ಷತೆಯನ್ನ ಹೊಂದಿರ್ತಾರೆ. ಇನ್ನ ಮಿಥುನ. ಈ ರಾಶಿಯಲ್ಲಿ ಜನಿಸಿದ ಖ್ಯಾತ ವ್ಯಕ್ತಿಗಳು ಡೇನಿಯಲ್ ಫ್ಯಾರೆನ್ಸ್ ಹೀಟ್, ಫ್ರಾನ್ಸ್ ಕ್ರೀಕ್, ಮೇರಿ ಆನಿಂಗ್, ಜೇಮ್ ಕ್ಲರ್ಕ್ ಮ್ಯಾಕ್ವೆಲ್ ಮತ್ತು ಬಹಳಷ್ಟು ಜನ ಬುದ್ಧಿವಂತರು ಈ ರಾಶಿಯಲ್ಲಿ ಜನಿಸಿರೋದ್ರಿಂದ ಈ ರಾಶಿಯಲ್ಲಿ ಚಾಣಾಕ್ಷತೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನ ವೃಶ್ಚಿಕ ರಾಶಿಯವರು. ಈ ರಾಶಿಯ ಜನರು ಕೊಂಚ ಭಿನ್ನ ವ್ಯಕ್ತಿತ್ವ ಹೊಂದಿದ್ದು ತರ್ಕಬದ್ಧವಲ್ಲದ ನಿರ್ಧಾರಗಳನ್ನ ಪ್ರಕಟಿಸುವವರು ಆಗಿದ್ದರೂ ಜಾಣರು ಆಗಿರ್ತಾರೆ. ಇನ್ನ ಇವರು ವಿಷಯದ ಸೂಕ್ಷ್ಮತೆಗಳನ್ನ ಕೆದಕಿ ಅರಿಯುವ ಹಾಗೂ ಸುಲಭದ ದಾರಿಯನ್ನು ಕಂಡುಕೊಳ್ಳುವವರು ಆಗಿದ್ದಾರೆ. ಇನ್ನು ಕುಂಭರಾಶಿ. ಈ ರಾಶಿಯ ಅಧಿಪತಿ ಶನಿಯಾಗಿದ್ದು ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಸ್ವತಂತ್ರ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಹಾಗೂ ತಮ್ಮದೇ ವಿಚಾರಗಳನ್ನ ಮಂಡಿಸುತ್ತಾರೆ. ಹೀಗಿರುವಾಗ ಇವರ ಚಾಣಾಕ್ಷತೆಯು ಹೆಚ್ಚಾಗಿ ಇರುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಟಾಪ್ ಕನ್ನಡ ಟಿವಿ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.